ಧರ್ಮಸ್ಥಳದಿಂದ ಬಂದು ಇವಾಗ ಸೌತಡ್ಕದಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ರಿ. ಅದು ಕುಕ್ಕೆಗೆ ಹೋಗೋ ದಾರಿಯಲ್ಲೇ ಇರೋದಕ್ಕೋಸ್ಕರ ಇಲ್ಲೇ ಈ ದೇವ್ರ ದರ್ಶನನೂ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಇಲ್ಲಿ ಎಷ್ಟು ಗಂಟೆ ಕಟ್ಟಿದ್ದಾರೆ ನೋಡಿ. ಇಲ್ಲೇನ ಹರಕೆ ಹೊತ್ಕೊಂಡಿದ್ರೆ ಅದು ನೆರವೇರಿದ್ರೆ ಗಂಟೆ ಕಟ್ತಾರಂತೆ, ಇಲ್ಲ ಅಂದರೆ ಅಂದ್ಕೊಂಡು ಕಟ್ತಾರ, ಹರಕೆ ಹೊತ್ಕೊಂಡು ಕಟ್ತಾರ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾರೋ ಹೇಳಿದ್ರು, ಹೇಳಿದೆ. ಗಣೇಶ ತುಂಬ ಚೆನ್ನಾಗಿದ್ದಾರೆ ನೋಡೋಕೆ ಮಾತ್ರ. ನಮ್ಮ ಮಕ್ಕಳಿಗಂತೂ ಗಣೇಶ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇಲ್ಲಿ ಸ್ವಲ್ಪ ಇಷ್ಟಪಟ್ಟರು ದೇವಸ್ಥಾನ. ಧರ್ಮಸ್ಥಳದಲ್ಲಿ ಅವ್ರಿಗೆ ಸೆಕೆಗೆ ಇರೋಕ್ಕಾಗಿಲ್ಲ, ಇಲ್ಲಾಂದರೆ ದೇವಸ್ಥಾನ ಎಲ್ಲ ತುಂಬಾ ಇಷ್ಟಪಡ್ತಾರೆ. ತುಂಬ ಸೆಕೆ ಇತ್ತು, ಗಾಳಿ ಇರಲಿಲ್ಲ, ಅದಕ್ಕೋಸ್ಕರನೇ ಅಲ್ಲಿ ಸ್ವಲ್ಪ ಡಲ್ಲಾಗಿದ್ದರು. ಇಲ್ಲಿ ಸ್ವಲ್ಪ ಖುಷಿಪಟ್ಟರು, ಯಾಕಂದರೆ ಇಲ್ಲಿ ವಾತಾವರಣ ಮಾತ್ರ ತಂಪಾಗಿದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ತುಂಬ ಖುಷಿ ಆಯಿತು. ಗಣೇಶನ ನೋಡಿದ್ದಕ್ಕೂ ಅಷ್ಟೇ ತುಂಬ ಖುಷಿಪಟ್ಟರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಬಟ್ಲುಗಳಲ್ಲಿ ದೀಪಗಳು ಹಚ್ಚಿದ್ದಾರೆ ಅಂತ. ನೋಡೋಕೆ ಮಾತ್ರ ತುಂಬ ಅಲಂಕಾರವಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರ ಮಕ್ಕಳಿಗೂ ವಿದ್ಯೆ ಬುದ್ಧಿ ಕೊಟ್ಟು ವಿನಾಯಕ ಕಾಪಾಡಲಿ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಇನ್ನೇನು ಇಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ತಗೊಂಡು, ಪ್ರಸಾದ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದೇ ಪ್ರಸಾದನ ಗಣೇಶನ ಇಕ್ಕಿದ್ದಾರೆ ನೋಡಿ. ಗಣೇಶಗೆ ಇಷ್ಟ ಇರ್ಬೋದು ಅನ್ಕೊತೀನಿ, ಅವಲಕ್ಕಿಯಲ್ಲಿ ಮಾಡಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಇನ್ನು ಮಂಗಳಾರತಿ ತಗೊಂಡು ದರ್ಶನ ಆದಮೇಲೆ ಇನ್ನು ಕುಕ್ಕೆಗೆ ಹೋಗಬೇಕು. ಅಲ್ಲೋಗಿ ದರ್ಶನ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಡೋದು. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕುಕ್ಕೆಗೆ ಹೋಗೋದು ವೀಡಿಯೋ ಮಾಡ್ತೀನಿ, ಆದರೆ ಕುಕ್ಕೆಯಲ್ಲಿ ಧರ್ಮಸ್ಥಳದಲ್ಲಿ ದೇವ್ರನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಎಂಟ್ರಿ ಇಲ್ಲ. ಫೋನು ಕೂಡ ಆನ್ ಮಾಡಬಾರ್ದು, ಫೋನು ಕೂಡ ಎತ್ಕೊಂಡು ಹೋಗಬಾರ್ದು. ಫೋನ್ ಮಾತ್ರ ಎತ್ಕೊಂಡು ಹೋಗಿದ್ದೆ, ಆದರೆ ಕೈಯಲ್ಲೇ ಇಟ್ಕೊಂಡಿದ್ದೆ. ವೀಡಿಯೋ ಮಾಡೋಕ್ಕೆ, ಫೋಟೋ ತೆಗೆಯೋಕ್ಕೆ ಒಳಗಡೆ ಅವಕಾಶ ಇರಲಿಲ್ಲ. ಇಲ್ಲಿ ಮಾತ್ರ ವೀಡಿಯೋ ಮಾಡೋಕ್ಕಂತೂ ಚೆನ್ನಾಗಿತ್ತು, ವೀಡಿಯೋ ಮಾಡಿದೆ ದೇವ್ರನ್ನ. ಓಕೆ ಫ್ರೆಂಡ್ಸ್, ಇನ್ನೇನು ಫೋಟೋ ಎಲ್ಲ ಹಿಡಿದ್ಬಿಟ್ಟು ಹೋಗಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.